ನಿನಗೆ ಅಮ್ಮಂಗೆ ಹೇಳ್ಬಾರ್ದು ಅಂತ ಕೂಡ ಹೇಳಿದ್ದ. ನಾನು ನಿನಗೆ ಬೇಕಾದಾಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ದ. ಆಮೇಲೆ ಕೇಳಿದ್ದಕ್ಕೆ ಅಕೌಂಟ್ ಪಾಸ್ವರ್ಡ್ ಮರ್ತೋಗಿದೆ ಅಂತ ನಾಟಕ ಮಾಡ್ತಿದ್ದಾನೆ. ಇವಾಗ ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಹೇಳ್ತಾನೆ ಇಲ್ಲ. ಟಾಪಿಕ್ ಚೇಂಜ್ ಮಾಡ್ತಾನೆ, ಎದ್ದು ಹೋಗ್ತಾನೆ. ಆ 1 ಕೋಟಿ ರೂಪಾಯಿ ಏನ್ ಮಾಡ್ದ ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಅಲ್ಲ, ಬ್ಯಾಂಕಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ದಲ್ಲ, ಅಕಸ್ಮಾತ್ ಬ್ಯಾಂಕಲ್ಲಿ ಇರ್ಲಿಲ್ಲ ಅಂದ್ರೆ ಅವನ ಹೆಸರಲ್ಲಿ ಯಾವ್ದಾದ್ರೂ ಜಾಗ ತಗೊಂಡಿರ್ಬೋದಲ್ವಾ? ಅದೂ ಇಲ್ಲ ಅಂದ್ರೆ ಅವ್ರ ಮನೆಯವ್ರಿಗೆ ತಗೊಂಡೋಗಿ ಕೊಟ್ಟಿರ್ಬೋದು, ಅಷ್ಟೇ ತಾನೇ? ಹಾಗೇನಾದ್ರೂ ಮಾಡಿದ್ರೆ ತಾಳಿ ಕಿತ್ತಿ ಅವನ ಮುಖದ ಮೇಲೆ ಬಿಸಾಕಿ ಓಡಿಸ್ತೀನಿ. ಈ ಆದಿ ಅಣ್ಣನಿಂದ ಏನೂ ಆಗ್ಲಿಲ್ಲ ಅಂದ್ರೆ ನನಗೆ ಆ 1 ಕೋಟಿ ರೂಪಾಯಿನೇ ದಾರಿ. ಅದನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಜಗಳ ಮಾಡಿದ್ರೆ ಆಗಲ್ಲಮ್ಮ, ನೈಸಾಗಿ ಮಾತಾಡ್ತಗೋಬೇಕು. ಮೊದ್ಲು ಅವನ ಹತ್ರ ನೈಸಾಗೆ ಮಾತಾಡ್ತಾ ಇದ್ದೆ ಮಾವ. ಪಾಸ್ವರ್ಡ್ ತಗೊಳ್ಳೋದಕ್ಕೂ ಟ್ರೈ ಮಾಡ್ದೆ. ಬಟ್ಟಿ ಮಗ ಜಗ್ಲೇ ಇಲ್ಲ. ಅವನಿಗೆ ದಂಡಂ ದಶಗುಣಮ್ಮೆ ಸರಿ. ಈ ಸಲ ಅವನ್ ಗ್ರಹಚಾರ ಬಿಡಿಸ್ತೀನಿ ನೋಡು. ಆ 1 ಕೋಟಿ ರೂಪಾಯಿಲಿ ನನಗೂ ಏನು ಇಲ್ವಮ್ಮ? ನಿನಗೆಲ್ಲ ಶೇರ್ ಕೊಡಕ್ ಆಗಲ್ಲ ಮಾವ. ಶೇರ್ ಯಾರಮ್ಮ ಕೇಳಿದ್ದು? ನನಗ್ ಬೇಕಾಗಿರೋದು ಬೆಳಿಗ್ಗೆ 1 ತಟ್ಟೆ ಇಡ್ಲಿ, ಗಟ್ಟಿ ಚಟ್ನಿ, ಮಧ್ಯಾಹ್ನ 1 ಅರ್ಧ ಚಿತ್ರಾನ್ನ, ಸಾಯಂಕಾಲ 1 ಬಾಟ್ಲು ಎಣ್ಣೆ ಇದ್ಬಿಟ್ರೆ ನನಗಿನ್ನೇನು ಬೇಡ ತಾಯಿ. ಮಾವ, ನೀನೇನಾದ್ರೂ ಉಪಯೋಗಕ್ಕೆ ಬರೋ ಐಡಿಯಾ ಕೊಡ್ತೀಯಾ ಅಂದ್ರೆ ನೀನು ಕಿತ್ಕೊಂಡು ತಿನ್ನೋದನ್ನೇ ನೋಡ್ತೀಯಾ. ಇವಾಗ 1 ಕೆಲಸ ಮಾಡು, ಮೊದ್ಲು ತಿನ್ನ ಕೊಡು, ಸಾಯಂಕಾಲ 1 ಕ್ವಾರ್ಟರ್ ಹಾಕೊಂಡು ಯೋಚನೆ ಮಾಡ್ತೀನಿ. ಆಗ ಎಂತೆಂತ ಐಡಿಯಾ ಉದುರುತ್ತೆ ಅಂದ್ರೆ ನೀನ್ ಸುಸ್ತಾಗಿ ಹೋಗ್ತೀಯ. ನಡಿ ಕೊಡು, ನಡಿ ಊಟ. ಎದ್ದೇಳಮ್ಮ, ಎದ್ದೇಳಮ್ಮ, ಎದ್ದೇಳು ಎದ್ದೇಳು, ನಡಿ ನಡಿ ಕೊಡು. ಆಹಾ, ನನ್ನ ಹೆಂಡತಿ ಕೋಪಿಸ್ಕೊಂಡಿರ್ತಾಳೆ. ಮನೆಗೆ ಹೋದರೆ ಫೇಸ್ ಟು ಫೇಸ್ ಮಾಡೋಕ್ಕಾಗಲ್ಲ. ಮನೆಗೆ ಹೋಗೋಕ್ಕೂ ಮುಂಚೆ ಕಾಲ್ ಮಾಡಿ ಕಾಂಪ್ರಮೈಸ್ ಆದರೆ ಯಾವುದೇ ಕಿರಿಕಿರಲ್ಲ. ಯಾರೀ ಮೇಷ್ಟ್ರು? ಹಲೋ. ಹಾಯ್ ಡಾರ್ಲಿಂಗ್. ರಾಂಗ್ ನಂಬರ್. ಹೇ 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 ಹೇ, ಕರೆಕ್ಟ್ ನಂಬರ್ಗೆ ಕಾಲ್ ಮಾಡಿದ್ದೀನಿ. ಯಾರೀ ನೀವು? ಸರಿ, ನಿನ್ನ ಮೊಬೈಲಲ್ಲಿ ಏನಂತ ಹೆಸರು ಬರ್ತಿದೆ? ಮೇಷ್ಟ್ರು ಅಂತ ಇದೆ. ಯಾರನ್ನ ನೀನು ಮೇಷ್ಟ್ರು ಅಂತ ಕರಿತಾ ಇದ್ದೆ? ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದವ್ರನ್ನ ಮೇಷ್ಟ್ರು ಅಂತ ಕರಿತಾ ಇದ್ದೆ. ನಾನು ಮನೆಯಲ್ಲಿ ಪ್ರೀತಿ ಪಾಠ ಹೇಳ್ಕೊಡ್ತೀನಿ. ನಾನ್ಸೆನ್ಸ್. ಯಾರೇ ನೀವು? ಯಾರಿಗೋ ಕಾಲ್ ಮಾಡಕ್ ಹೋಗಿ ನನಗೆ ಕಾಲ್ ಮಾಡಿ ತಲೆ ತಿಂತಿದ್ದೀರಲ್ಲ. ಸ್ವಲ್ಪ ನಂಬರ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ರಾಂಗ್ ನಂಬರ್ ಇದು. ಹೇ 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 ಹೇ, ರಾಂಗ್ ನಂಬರ್ ಅಲ್ಲ. ಅವ್ರ ಹೆಸರು ಮೇಷ್ಟ್ರು ಅಂತ ಬರುತ್ತೆ. ನಿಮ್ಮ ಹೆಸರು ಮೇಷ್ಟ್ರು ಅಂತನಾ? ಏನ್ ಮೇಡಮ್ ಇದು ಜಾಸ್ತಿ ಆಯ್ತು. ಏನೋ ಹೇಳಿದ ಟೈಮಿಗೆ ಇಂಡಿಯಾಕ್ಕೆ ಬರಕ್ ಆಗ್ಲಿಲ್ಲ. ಹಾಗಂತ ನನ್ನ ಹೆಸರೇ ಗೊತ್ತಿಲ್ಲ ಅಂತಂದ್ರೆ ಹೇಗೆ ಚಿನ್ನ? ನೋಡಿ, ನಾನು ಆಲ್ರೆಡಿ ತುಂಬಾ ಇರಿಟೇಷನ್ ಅಲ್ಲಿದ್ದೀನಿ. ಈ ನಿಮ್ ಚಿನ್ನ ರನ್ನ ಅನ್ನೋ ಬಣ್ಣದ ಮಾತುಗಳು ಬೇಕಾಗಿಲ್ಲ ನನಗೆ. ನಿಮ್ ಹೆಸರೇನೋ ಅದನ್ನ ಹೇಳಿ. ನನ್ನ ಹೆಸರು ಅಶೋಕ್. ನೆನ್ಪಿದ್ಯಾ? ಮರ್ತ್ಬಿಟ್ಟ? ಅಲ್ಲ ರೀ,
ನಿಮ್ ಹೆಸರು ಅಶೋಕ್ ಅಂತ ನನಗ್ ಮೊದ್ಲು ಗೊತ್ತಿದ್ರೆ ತಾನೇ ಅದನ್ನ ಮರೆಯೋಕೆ. ನೀವ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ಇವಳು ತುಂಬಾನೇ ಕೋಪದಲ್ಲಿದ್ದಾಳೆ. ಮನೆಗೆ ಹೋದ್ಮೇಲೇನೆ ಸರಿಯಾಗೋದು. ಗೂಡನಲ್ಲಿದ್ದಾಗ ಅಶೋಕ್ ಅಂತ ಹೆಸರು ಕೇಳ್ದಂಗಿದ್ಯಲ್ಲ, ಯಾರು ಅನ್ನೋ ಡೀಟೇಲ್ಸ್ ಮರ್ತೋಗಿದ್ಯಲ್ಲ. ಸರಿ, ಇದನ್ನ ರಾವಣ್ಗೆ ಕಾಲ್ ಮಾಡಿ ಕೇಳೋಣ. ಏನ್ ಕಲ್ಪನಾ? ಈ ಅಶೋಕ್ ಅಂದ್ರೆ ಯಾರು? ಅಲ್ಲ, ನಿನ್ ಗಂಡನೇ ಯಾರು ಅಂತ ಕೇಳ್ತಿದ್ಯಲ್ಲ. ಅಯ್ಯೋ ಹೌದಲ್ವಾ ಸರ್, ಮರ್ತೇ ಹೋಗಿತ್ತು. ಕಾಲ್ ಮಾಡಿದ್ರು, ನನಗೆ ತುಂಬಾ ಭಯ ಆಯ್ತು. ಕಾಲ್ ಮಾಡ್ತಾನಮ್ಮ. ಶಿವಗಾಮಿ ಮೊಬೈಲ್ ನಿನ್ನ ಹತ್ರ ಇದೆ. ಶಿವಗಾಮಿಗೆ ಕಾಲ್ ಮಾಡೇ ಮಾಡ್ತಾನೆ. ಇದರಲ್ಲಿ ಭಯ ಪಡೋ ವಿಷಯ ಏನಿದೆ? ಏನಂತ ವಿಷಯ? ಇಂಡಿಯಾಗೆ ಬರೋದ್ರ ಬಗ್ಗೆ ಏನಾದ್ರು ಹೇಳಿದ್ರು? ಸರ್, ಅವರು ಆಲ್ರೆಡಿ ಇಂಡಿಯಾಗೆ ಬಂದಾಯ್ತಂತೆ. ಏರ್ಪೋರ್ಟ್ ಇಂದ ಈಗ ಮನೆಗೆ ಬರ್ತಿದ್ದಾರೆ. ಏನು, ಇಂಡಿಯಾಗೆ ಬಂದ್ಬಿಟ್ನ? ಅವನ ಅಬ್ರಾಡ್ನಲ್ಲಿದ್ದ, ಅದಕ್ಕೆ ಅವನ ಬಗ್ಗೆ ಜಾಸ್ತಿ ಡೀಟೇಲ್ಸ್ ನಿನಗೆ ಹೇಳಿಲ್ಲ. ಅವನ ಹೆಸರು ಅಶೋಕ್ ಅಂತ. ಶಿವಗಾಮಿ ಸ್ಕೂಲಲ್ಲಿ ಮೇಸ್ಟ್ರ್ ಆಗಿ ಕೆಲಸ ಮಾಡ್ತಿದ್ದ. ಅಲ್ಲೇ ಲವ್ ಮಾಡಿ ಮದುವೆ ಆಗಿದ್ದು ಶಿವಗಾಮಿನ. ಮೊದಲು ಅವಳ ಆಸ್ತಿಗೋಸ್ಕರನೇ ಅವನ್ ಮದುವೆ ಆಗಿದ್ದು. ಅವಂದು ಒಂದು ಪಾಕಡ ಫ್ಯಾಮಿಲಿ ಇದೆ. ಆಗ್ಲಿಂದಾನು ಚಿಕ್ಕಮ್ಮನೇ ಬೆಳೆಸಿದ್ದು. ಚಿಕ್ಕಮ್ಮ, ಮಾವ, ಚಿಕ್ಕಮ್ಮನ ಮಕ್ಕಳು, ಇಬ್ರು ಮಕ್ಕಳಿದ್ದಾರೆ. ಒಬ್ಬನ ಹೆಸರು ಆದಿ, ಇನ್ನೊಬ್ಬಳ ಹೆಸರು ನಂದಿನಿ ಅಂತ. ಶಿವಗಾಮಿ ಆಸ್ತಿನ ಹೊಡೆಯೋದಿಕ್ಕೆ ಅಶೋಕು ಲವ್ ಮಾಡೋ ಥರ ನಾಟಕ ಮಾಡಿ ಶಿವಗಾಮಿನ ಮದುವೆ ಆಗಿದ್ದು. ಶಿವಗಾಮಿ ಆಸ್ತಿನ ಪೂರ್ತಿಯಾಗಿ ಅವನ ಹೆಸರು ಬರ್ಸ್ಕೊಳ್ಳೋದಿಕ್ಕೆ ಅವ್ರ ಅಣ್ಣಂಗೆ ವಿಷ ಹಾಕಿ ಕುಡಿಸಿ ಸಾಯೋ ಹಾಗೆ ಮಾಡಿದ್ರು. ಅವಳ ಅಣ್ಣನ ಸಾವ್ಗೆ ಅಶೋಕೇನೆ ಕಾರಣ.